ಸ್ನೇಹಿತರೆ ಕಳೆದ ಕೆಲವು ತಿಂಗಳಿಂದ ಜಗತ್ತಿನ ಗಮನ ಸೆಳೆದಿದ್ದ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಇದೀಗ ಹೊಸ ತಿರುವು ಪಡೆದಿದೆ. ಯುದ್ಧದ ಅಂತ್ಯಚಿಗೆ ತಲುಪಿದ ಈ ಎರಡು ರಾಷ್ಟ್ರಗಳು ಈಗ ಶಾಂತಿ ಮಾತುಕತೆಗಳಂತೆ ಸಾಗುತ್ತಿರುವ ಸುದ್ದಿ ಹೊರಬಂದಿದೆ. ಹಾಗಾದರೆ ಸಂಘರ್ಷ ಹೇಗೆ ಆರಂಭವಾಯಿತು, ಯಾರ್ಯಾರು ಯಾರ ಮೇಲೆ ಯುದ್ಧ ನಡೆಸಿದರು ಮತ್ತು ನಿಜವಾಗಿ ಯುದ್ಧ ನಿಂತಿದೆಯಾ, ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಸ್ನೇಹಿತರೆ, 2026 ಆರಂಭದಲ್ಲಿ ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಪರಿಸ್ಥಿತಿ ತುಂಬ ಉದ್ವೇಗವಾಗಿತ್ತು. ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಇರಾನ್ ಬೆಂಬಲಿತ ಗುಂಪುಗಳ ವಿರುದ್ಧ ಹಲವು ಕ್ರಮಗಳನ್ನು ಕೈಗೊಂಡವು. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ತನ್ನ ಸೈನಿಕ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಬಳಸಿತು. ಕೆಲವೇ ದಿನಗಳಲ್ಲಿ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಯಿತು. ಅಮೆರಿಕದ ಸೈನಿಕ ನೆಲೆಗಳ ಮೇಲೆ ದಾಳಿ ಭೀತಿ ಹೆಚ್ಚಾಯಿತು. ಮಧ್ಯಪ್ರಾಚ್ಯದಲ್ಲಿ ಸಾವಿರಾರು ಸೈನಿಕರನ್ನು ನಿಯೋಜಿಸಲಾಯಿತು. ಇದರಿಂದ ಇಡೀ ಜಗತ್ತು ಮತ್ತೊಂದು ದೊಡ್ಡ ಯುದ್ಧ ಆರಂಭವಾಗುವುದೆಂದು ಅಂತಹಗೊಳಿದಾಯಿತು. ಹೋರ್ಮುಜ್ ಜಲಸಂಧಿಯ ಮಹತ್ವ. ಸ್ನೇಹಿತರೆ, ಈ ಸಂಘರ್ಷದ ವೇಳೆ ಹೆಚ್ಚು ಚರ್ಚೆಯಾದ ಪ್ರದೇಶ ಎಂದರೆ ಹೋರ್ಮುಜ್ ಜಲಸಂಧಿ. ಜಗತ್ತಿನ ಸುಮಾರು 20% ತೈಲ ಈ ಮಾರ್ಗದಿಂದ ಮೂಲಕವೇ ಸಾಗುತ್ತಿದೆ. ಒಂದು ವೇಳೆ ಈ ಮಾರ್ಗ ಮುಚ್ಚಿದರೆ ಜಾಗತಿಕ ತೈಲ ಬೆಲೆಗಳು ಗಗನಕ್ಕೇರುವ ಸಾಧ್ಯತೆ ಸಮೇತ ಇತ್ತು. ಭಾರತ ಸೇರಿದಂತೆ ಅನೇಕ ದೇಶಗಳು ತೈಲಕ್ಕಾಗಿ ಮಧ್ಯಪ್ರಾಚ್ಯವನ್ನೇ ಅವಲಂಬಿಸಿತು. ನಮ್ಮ ಭಾರತ ಸಮೇತ ದೇಶ ಇವಾಗ ನಾವು ಆ ಸೈಡಿಂದನೇ ನಾವು ತೈಲ ಆಗಲಿ ಗ್ಯಾಸ್ ಆಗಲಿ ಸಮೇತ ಆಮದು ಮಾಡ್ಕೊತಾ ಇತ್ತು. ಅದರಿಂದ ಅಮೆರಿಕ ಇರಾನ್ ಸಂಘರ್ಷವು ಕೇವಲ ಎರಡು ದೇಶಗಳ ಸಮಸ್ಯೆ ಆಗಿರಲಿಲ್ಲ, ಇದು ಇಡೀ ವಿಶ್ವದ ಆರ್ಥಿಕದ ಪರಿಣಾಮ ಬೀರುವ ಸಾಧ್ಯತೆ ಸಮೇತ ಹೊಂದಿತು. ಇವಾಗ ಅಮೆರಿಕ ಇರಾನ್ ನಡುವೆ ಯುದ್ಧ ನಿಂತಿದ್ದರೆ ಅದರ ಮೇಲೆ ಬೇರೆ ದೇಶಗಳು ಸಮೇತ ಇಂಪ್ಯಾಕ್ಟ್ ಬಿತ್ತು. ನಮ್ಮ ದೇಶದಲ್ಲಿ ಮೇನಾಗಿ ಗ್ಯಾಸ್ ಬೆಲೆಗಳಾಗಲಿ ತೈಲ ವಸ್ತುಗಳಾಗಲಿ ಎಲ್ಲ. ಸ್ನೇಹಿತರೆ, ಇತ್ತೀಚಿನ ವರದಿ ಪ್ರಕಾರ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡಲು ಎರಡು ದೇಶಗಳು ಮಾತುಕತೆ ಆರಂಭಿಸಿವೆ. ಯುದ್ಧವನ್ನು ಮತ್ತಷ್ಟು ವಿಸ್ತರಿಸದೆ ಶಾಂತಿಯ ಮಾರ್ಗವನ್ನು ಹುಡುಕಲು ಪ್ರಯತ್ನ ನಡೆಯುತ್ತಿದೆ. ಇದರಿಂದ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಶಾಂತವಾಗುತ್ತಿದೆ. ಆದರೆ ಸಂಪೂರ್ಣವಾಗಿ ಸಮಸ್ಯೆ ಇನ್ನೂ ಪರಿಹಾರ ಆಗಿಲ್ಲ. ಅಣು ಕಾರ್ಯಕ್ರಮ, ಆರ್ಥಿಕ ನಿರ್ಬಂಧಗಳು ಮತ್ತು ಭದ್ರತಾ ವಿಷಯಗಳ ಬಗ್ಗೆ ಇನ್ನೂ ಹಲವು ಮಾತುಕತೆಗಳು ನಡೆಯಬೇಕಾಗಿದೆ ಅಂತಲೇ ಹೇಳಿದ್ದಾರೆ. ಸ್ನೇಹಿತರೆ, ಮಧ್ಯದಲ್ಲಿ ಇವರು ಇಸ್ರೇಲ್ ಇತ್ತಲ್ಲ, ಅವರು ಇರಾನ್ನು ಅಣು ಸ್ಥಾಪನೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ, ಅವ್ರು ತಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಅಮೇರಿಕ ಮತ್ತು ಇಸ್ರೇಲ್ ಎರಡು ಸೇರಿಕೊಂಡು ಮೊದಲನೇ ಅಟ್ಯಾಕಿದ್ದಲ್ಲೇ ಅಲಿ ಖಮೇನಿ ಅವರು ಇರ್ತಾರಲ್ಲ ಸುಪ್ರೀಮು ಇರಾನ್, ಅವ್ರನ್ನ ಹತ್ಯೆ ಮಾಡ್ತಾರೆ ಫಸ್ಟ್ನೇ ಯುದ್ಧದಲ್ಲೇ. ಅದು ಆತ ಯುದ್ಧ ಹಂಗೆ ಅವರು ಇವ್ರ ಮೇಲೆ ಅಟ್ಯಾಕ್ ಮಾಡ್ಕೊಂಡು ಇವರು ಅವ್ರ ಮೇಲೆ ಅಟ್ಯಾಕ್ ಮಾಡಿಕೊಂಡು ಯುದ್ಧ ಹಂಗೆ ದೊಡ್ಡದಾಗ್ತಾ ಬರ್ತೈತೆ. ಹಂಗೆ ದೊಡ್ಡದಾಗಿ ಫುಲ್ಲು ಅಟ್ಯಾಕು. ಇರಾನ್ ತನ್ನ 80% ಒಂಥರ ಯುದ್ಧ ನೌಕೆಗಳಿರ್ತಾವಲ್ಲ ರಕ್ಷಣಾ ವೇದಿಕೆ, ಅದನ್ನು ಫುಲ್ಲು ಕಳ್ಕೊಂಡ್ಬಿಡ್ತೈತೆ. ಇಸ್ರೇಲ್ ಅವರು ಅಟ್ಯಾಕ್ ಮಾಡೋದು, ಅಮೇರಿಕ ಅವರು ಅಟ್ಯಾಕ್ ಮಾಡೋದು, ಥರ ಪಾಪ ಇರಾನ್ ಅವರು 80% ತಮ್ಮ ರಕ್ಷಣಾ ಆಯುಧಗಳನ್ನು ಕಳ್ಕೊಂಡ್ಬಿಡ್ತೈತೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ಅದಕ್ಕೆ ಮೇಲವಾಗಿ ಅವರ ಒಂದು ಬ್ರಹ್ಮಾಸ್ತ್ರ ಅಂತ ಇರ್ತಿತ್ತಲ್ಲ, ಅದು ಮೇಯ್ನಾಗಿ ಅವರ ಆ ಜಲಸಂಧಿ ಮಾರ್ಗ ಅದು ಸ್ಟಾಪ್ ಮಾಡಿದ್ರೆ ಅವರು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗದೆ ಅವ್ರ ಜಾಗದಿಂದನೇ ಹೋಗಬೇಕು. ಅದರಿಂದ ಅವು ಸ್ಟಾಪ್ ಮಾಡಾಕಿದ್ರು. ಆ ಸ್ಟಾಪ್ ಮಾಡಿದ ತಕ್ಷಣ ಅದ್ರ ಮೇಲೆ ನಮಗೂ ಸಮೇತ ಇಂಪ್ಯಾಕ್ಟ್ ಬಿತ್ತು. ಯಾವ ರೀತಿ ಇಂಪ್ಯಾಕ್ಟ್ ಬಿತ್ತು ಅಂದರೆ, ನಮ್ಮ ಅಂಡೆ ಇಬ್ಬರು ಶಿಪ್ಗಳ ಮೇಲೆ ಅಮೆರಿಕ ದಾಳಿ ಮಾಡ್ತಾ ಅಲ್ಲಿ ಇದ್ದಿದ್ದು, ಅದರಲ್ಲಿ ನಮ್ಮ ಇಂಡಿಯನ್ಸ್ ಅವರು 3 ಜನ ಸಮೇತ ಮೃತಪಟ್ಟಿದ್ದಾರೆ. ಆ ರೀತಿ ನಮ್ಮ ಇಂಡಿಯನ್ ಸಮೇತ ಅದರಲ್ಲಿ ಸತ್ತೋಗಿದ್ದಾಯಿತು. ಇವಾಗ ಅಮೆರಿಕ ಮತ್ತು ಇರಾನ್ ಎರಡು ಸೇರಿ ಮಾತುಕತೆಗೀಡಾಗಿದೆ. ಶಿಪ್ಗಳೆಲ್ಲ ಓಡಾಡ್ಬೋದು ಅಂತ ಅಮೆರಿಕ ಅವರು ಹೇಳಿದ್ದಾರೆ. ಆದರೆ ಇಸ್ರೇಲ್ ಇದ್ರ ಬಗ್ಗೆ ಏನು ಇನ್ನೂ ತಲೆ ಕೆಡಿಸ್ಕೊತಾ ಇಲ್ಲ. ಆ ಇರಾನ್ ಅವರು ಸಮೇತ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀಳ್ಬೋದಂದರೆ ಸ್ನೇಹಿತರೆ, ಈ ಬೆಳವಣಿಗೆ ಭಾರತಕ್ಕೂ ಬಹಳ ಮುಖ್ಯ. ಏಕೆಂದರೆ ಭಾರತ ತನ್ನ ಅಗತ್ಯ ಹೆಚ್ಚಿನ ಕಚ್ಚಾ ತೈಲವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ತದೆ. ಸರಿಸಾಮಾನ್ಯವಾಗಿ ಅದೆಲ್ಲರಿಗೂ ಗೊತ್ತಿರುವುದಂತೆ. ಒಂದು ವೇಳೆ ಯುದ್ಧ ಮುಂದುವರೆದಿದ್ದರೆ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲದ ಬೆಲೆಗಳು ಹೆಚ್ಚಾಗುವ ಸಾಧ್ಯತೆ ಸಮೇತ ಇತ್ತು. ಮನೆ ಯಾವ ರೀತಿ ಆಗುತ್ತೋ ಅದು ಇನ್ನೂ ಡಬಲ್ ರೇಟ್ ಆಗೋ ಚಾನ್ಸಸ್ ತುಂಬ ಇತ್ತು. ಆದರೆ ಈಗ ಪರಿಸ್ಥಿತಿ ಶಾಂತಿಯುತ ಸಾಗುತ್ತಿದ್ದರಿಂದ ಬೆಲೆ ಏರಿಕೆ ಒತ್ತಡ ಸ್ವಲ್ಪ ಕಡಿಮೆಯಾಗಿದೆ. ಇದು ಭಾರತೀಯ ಆರ್ಥಿಕತೆಗೆ ಸಹ ಒಳ್ಳೆಯ ಸುದ್ದಿಯಾಗಿದೆ ಅಂತಲೇ ನಾವು ಅನ್ಕೊಬೋದು. ಹಾಗಾದರೆ ಸ್ನೇಹಿತರೆ, ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಇನ್ನೂ ಸಂಪೂರ್ಣವಾಗಿ ಅಂತ್ಯವಾಗಿಲ್ಲ. ಆದರೆ ಯುದ್ಧದ ಬದಲು ಶಾಂತ ಮಾತುಕತೆಗಳಿಗೆ ಎರಡು ದೇಶಗಳು ಒತ್ತು ನೀಡುವುದು ಜಗತ್ತಿನ ಸಮಾಧಾನದ ಸುದ್ದಿ. ಈ ವಿಷಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲನ್ನು ನೀವು ಯಾವುದು ಹೊಸ ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.